ಸಚಿವ ಸಂಪುಟ ಸಭೆಯಲ್ಲಿ ಸಿಎಂ ಸಿದ್ದು ಗರಂ. ಸಚಿವರೊಬ್ಬರ ಮೇಲೆ ಫುಲ್ ರೇಗಾಡಿದ್ರಂತೆ ಸಿದ್ದು. ಸಂಪುಟ ಸಭೆಯಲ್ಲಿ ದರ್ಶನ್ ಹೆಸರು ಬರ್ತಿದ್ದಂತೆ ಕೋಪ. ತನಿಖೆಯಲ್ಲಿ ಮಧ್ಯ ಪ್ರವೇಶಿಸಬೇಡ ಅಂತ ಹೇಳಿದ್ನಲ್ವಾ, ಮತ್ತೆ ತನಿಖಾ ಅಧಿಕಾರಿಗಳಿಗೆ 138 ಕಾಲ್ ಮಾಡಿದ್ಯಾ, ಏನು ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದೇ ಲಾಸ್ಟ್ ವಾರ್ನಿಂಗ್, ಮತ್ತೆ ರಿಪೀಟ್ ಆಗಬಾರ್ದು. ನೀನು ಮೂಗ್ ತೋರಿಸಿದ್ರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ. ಸುಮ್ಮನೆ ನಮಗೆ ಮುಜುಗರ ಸೃಷ್ಟಿಸಬೇಡ ಅಂತ ಸಿಎಂ ಸಿದ್ದರಾಮಯ್ಯನವರು ಗರಂ ಆಗಿದ್ದಾರೆ. ಇಲಾಖೆ ಕೆಲಸ ಏನಿದೆಯೋ ಅದನ್ನ ಮಾಡು. ಗೃಹ ಇಲಾಖೆನ ಪರಮೇಶ್ವರ್ ನೋಡ್ಕೊಳ್ತಾರೆ. ಸಿಎಂ ಸಿಟ್ಟಿಗೆ ಅರೆಕ್ಷಣ ಸೈಲೆಂಟ್ ಆದ ಸಂಪುಟ ಸಭೆ. ಕೊನೆಗೆ ಡಿಸಿಎಂ ಡಿಕೆಶಿ ಮಧ್ಯ ಪ್ರವೇಶಿಸಿದ್ರಂತೆ. ಆಯ್ತು ಬಿಡಿ, ನೆಕ್ಸ್ಟ್ ಟೈಮ್ ಮಾಡಲ್ಲ ಅಂತ ಹೇಳಿದ್ರಂತೆ. ಸಚಿವ ಸಂಪುಟ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಫುಲ್ ಗರಂ ಆಗ್ಬಿಟ್ಟಿದ್ದಾರೆ. ಸಚಿವರೊಬ್ಬರ ಮೇಲೆ ಫುಲ್ ರೇಗಾಡಿದ್ರಂತೆ ಸಿಎಂ ಸಿದ್ದರಾಮಯ್ಯನವರು. ಸಂಪುಟ ಸಭೆಯಲ್ಲಿ ಯಾವಾಗ ದರ್ಶನ್ ಹೆಸರು ಬರ್ತಿದ್ದಂತೆ ಫುಲ್ ರಾಂಗ್ ಆಗಿಬಿಟ್ಟಿದ್ದಾರೆ, ಕೋಪಗೊಂಡಿದ್ದಾರೆ ಸಿಎಂ ಅವರು. ತನಿಖೆಯಲ್ಲಿ ಮಧ್ಯ ಪ್ರವೇಶಿಸಬೇಡ ಅಂತ ಹೇಳಿದ್ನಲ್ಲ ಅಂತ ಗರಂ ಆಗಿಬಿಟ್ಟಿದ್ದಾರೆ. ಮತ್ತೆ ತನಿಖಾ ಅಧಿಕಾರಿಗಳಿಗೆ 138 ಬಾರಿ ಕಾಲ್ ಮಾಡಿದ್ಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಏನು ನಮ್ಗೇನು ಗೊತ್ತಾಗಲ್ವಾ ಅಂತ ಅನ್ಕೊಂಡಿದ್ಯಾ ಅಂತ ಗರಂ ಆಗಿಬಿಟ್ಟಿದ್ದಾರೆ. ಇದೇ ಲಾಸ್ಟ್ ವಾರ್ನಿಂಗ್, ಮತ್ತೆ ರಿಪೀಟ್ ಆಗಬಾರ್ದು ಅಂತ ಸಿಎಂ ಸಿದ್ದರಾಮಯ್ಯನವರು ಸಂಪುಟ ಸಭೆಯಲ್ಲಿ ಫುಲ್ ಕೋಪಗೊಂಡಿದ್ದಾರೆ. ನೀನು ಮೂಗ್ ತೋರಿಸಿದ್ರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ. ಸಂಪುಟ ಸಭೆಯಲ್ಲಿ ಯಾವಾಗ ದರ್ಶನ್ ಹೆಸರು ಬರ್ತಿದ್ದಂತೆ ಸಚಿವರೊಬ್ಬರ ಮೇಲೆ ಫುಲ್ ರೇಗಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ನಾನು ಮೊದಲೇ ಹೇಳಿದ್ನಲ್ಲ, ಮತ್ತೆ ಮೂಗ್ ತೋರಿಸಿದ್ ಯಾಕೆ, ಏನು ನಮ್ಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ ಅಂತ ಸಚಿವರ ಮೇಲೆ ಸಿಎಂ ಸಿದ್ದರಾಮಯ್ಯನವರು ಗರಂ ಆಗಿಬಿಟ್ಟಿದ್ದಾರೆ. ಸುಮ್ಮನೆ ಸರ್ಕಾರಕ್ಕೆ ಮುಜುಗರ ಆಗುವಂತ ಕೆಲಸವನ್ನ ಮಾಡಬೇಡಿ ಅಂತ ಸಿಚುವೇಶನ್ ಬರೋದು ಬೇಡ. ಇಲಾಖೆ ಕೆಲಸ ಏನಿದೆಯೋ ಅದನ್ನ ಮಾಡುವಂತ ಸಚಿವನಿಗೆ ಹೇಳಿದ್ದಾರೆ. ಸಚಿವರಿಗೆ ರೇಗಾಡ್ಬಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಏನು ಇಲಾಖೆ ಕೆಲಸ ಇದೆ ಆ ಕೆಲಸನ ಮಾಡಬೇಕು. ಏನು ಗೃಹ ಇಲಾಖೆನ ಪರಮೇಶ್ವರ್ ನೋಡ್ಕೊಳ್ತಾರೆ. ಸಿಎಂ ಸಿಟ್ಟಿಗೆ ಅರೆಕ್ಷಣ ಸೈಲೆಂಟ್ ಆಗಿತ್ತಂತೆ ಸಂಪುಟ ಸಭೆ. ಯಾವಾಗ ಸಿಎಂ ಸಿದ್ದರಾಮಯ್ಯನವರು ದರ್ಶನ ವಿಚಾರ ಸಂಪುಟ ಸಭೆಯಲ್ಲಿ ಬರ್ತಿದ್ದಂತೆ ಗರಂ ಆಗಿಬಿಟ್ಟಿದ್ದಾರೆ. ಆ ಸಚಿವನಿಗೆ ವಾರ್ನಿಂಗ್ ಅನ್ನ ಕೊಟ್ಟು ಬಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ನಮ್ಗೇನು ಗೊತ್ತಾಗಲ್ವಾ, ಈ ವಿಚಾರದಲ್ಲಿ ಮೂಗು ತೋರಿಸಬಾರ್ದು, ಎಲ್ಲಾದ್ರೂ ಈ ವಿಚಾರದಲ್ಲಿ ಮೂಗು ತೋರಿಸಿದ್ರೆ ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಅಂತ ಪರಿಸ್ಥಿತಿ ಬರಬಾರ್ದು. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಸಚಿವರಿಗೆ ರೇಗಾಡ್ಬಿಟ್ಟಿದ್ದಾರೆ. ಹಾಗಾದ್ರೆ ಆ ಸಚಿವ ಯಾರು? ಸಿಎಂ ಸಿದ್ದರಾಮಯ್ಯನವರು ಇಷ್ಟೊಂದು ಕೋಪಗೊಳ್ತಿದ್ದಾರಂತಂದ್ರೆ ಆ ಸಚಿವ ಯಾರು? ದರ್ಶನ್ ವಿಚಾರದಲ್ಲಿ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರೋದಾದ್ರೆ ಆ ಸಚಿವ ನಟ ದರ್ಶನ್ಗೆ ಆಪ್ತರ. ಹಾಗಾದ್ರೆ ಯಾರಿರ್ಬೋದು ಆ ಸಚಿವ? ಸಿಎಂ ಸಿಟ್ಟಿಗೆ ಅರೆಕ್ಷಣ ಸೈಲೆಂಟ್ ಆಗಿ ಹೋಗಿತ್ತಂತೆ ಸಂಪುಟ ಸಭೆ. ಕೊನೆಗೆ ಡಿಸಿಎಂ ಡಿಕೆಶಿ ಮಧ್ಯ ಪ್ರವೇಶಿಸಿದ್ರಂತೆ. ಯಾವಾಗ ಸಿಎಂ ಸಿದ್ದರಾಮಯ್ಯನವರು ಫುಲ್ಲು ಗರಂ ಆಗಿಬಿಟ್ರು, ಕೊನೆಗೆ ಡಿಸಿಎಂ ಡಿಕೆಶಿ ಅವರು ಮಧ್ಯ ಪ್ರವೇಶಿಸಿದ್ರಂತೆ. ಆಯ್ತು ಬಿಡಿ, ನೆಕ್ಸ್ಟ್ ಟೈಮ್ ಮಾಡಲ್ಲ ಅಂತ ಹೇಳಿದ್ರಂತೆ ಆ ಸಚಿವ. ಯಾವಾಗ ಸಿಎಂ ಸಿದ್ದರಾಮಯ್ಯನವರು ಈ ಸಚಿವನ ಮೇಲೆ ರೇಗಾಡ್ಲಿಕ್ಕೆ ಶುರು ಮಾಡ್ಬಿಟ್ರು, ಸಿಎಂ ಸಿದ್ದರಾಮಯ್ಯನವರು ರಾಂಗ್ ಆಗಿಬಿಟ್ರು, ಆಗ ಸಚಿವ ಆಯ್ತು ಬಿಡಿ ನೆಕ್ಸ್ಟ್ ಟೈಮ್ ಮಾಡಲ್ಲ ಅಂತ ಹೇಳಿದ್ರಂತೆ. ಹಾಗಾದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ A2 ಆರೋಪಿಯಾಗಿ ದರ್ಶನ್ ಈಗಾಗಲೇ ಬಂಧನರಾಗಿದ್ದಾರೆ. ಇತ್ತ ಜನ ಆಕ್ರೋಶ ಮುಗಿಲು ಮುಟ್ತಾ ಇದೆ. ದರ್ಶನ್ ಇಂತ ಒಂದು ಪ್ರಕರಣ ಮಾಡ್ಬಿಟ್ರ, ಯಾಕಂತಂದ್ರೆ ರೇಣುಕಾಸ್ವಾಮಿಯನ್ನ ಅತ್ಯಂತ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಹೀಗಾಗಿ ಯಾವಾಗ ಸಂಪುಟ ಸಭೆಯಲ್ಲಿ ದರ್ಶನ್ ಹೆಸರು ಬರ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯನವರು ಒಂದು ಸಲ ಗರಂ ಆಗಿಬಿಟ್ಟಿದ್ದಾರೆ.